ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಮದುವೆ ಮನೆಗೆ ಹೋಗಿದ್ದೆ. ಅಲ್ಲಿ ಏನೆಲ್ಲ ಆಯಿತು, ಹೇಗಾಯಿತು ಮದುವೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಸ್ಟೇಜ್ ಮೇಲೆ ನೋಡಿದ್ರೆ ಇಷ್ಟೊಂದು ಜನ ನಿಂತ್ಕೊಂಡು ಹುಡುಗಂಗೆ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಏನಾಯಿತು ಅಂತ ಎಲ್ಲ ನೋಡೋಣ ಬನ್ನಿ. ಇಲ್ಲಿ ಕಡೆ ನೋಡಿದ್ರೆ ಮದುವೆಗೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ನನ್ನ ಮಗ ನೋಡಿ ಕಷ್ಟಪಟ್ಟು ಬಟನ್ ಹಾಕ್ಕೊತಿದ್ದಾನೆ. ನಾನು ಹಾಕ್ತೀನಿ ಅಂದರೂ ಕೇಳ್ತಾನೆ ಇಲ್ಲ. ಸರಿ, ಬೇಗ ಬೇಗ ರೆಡಿ ಆಗೋಣ, ಮತ್ತು ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ರೆಡಿ ಆಗೋದ್ವಿ. ಇದು ರೂಮನ್ನು ನಮಗೋಸ್ಕರ ಅಂತಲೇ, ಇದು ನನ್ನ ಫ್ರೆಂಡ್ ತಂಗಿ ಮದುವೆ ಆಗಿರೋದ್ರಿಂದ ನಮಗೊಂದು ರೂಮ್ ಬೇಕಂತ ಹೇಳಿದ್ವಿ. ಅವರು ನಮಗೋಸ್ಕರ ಒಂದು ರೂಮ್ನ ಕೊಟ್ಟಿದ್ದರು. ಫೈನಲಿ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಫಸ್ಟು ಟಿಫನ್ ಮಾಡ್ಕೊಳ್ಳೋಣ, ಆಲ್ರೆಡಿ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಹೊರಟ್ವಿ. ನಿಮಗೆ ಗೊತ್ತಲ್ವಾ, ಹೆಣ್ಮಕ್ಳು ರೆಡಿ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿ. ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ 8:30 ಆಗೋಯಿತು. 9:30ಗೆ ಇದ್ದಿದ್ದು ಮುಹೂರ್ತ. ಇಲ್ಲಿ ನೋಡಿ ಟೊಮೊಟೊ ಬಾತು ಮತ್ತು ಶೀರಾ ಎಲ್ಲ ಮಾಡಿಸಿದ್ರು. ಸರಿ, ಫಸ್ಟು ಒಂದು ಟೀ ಕುಡ್ಕೊಂಬಿಡೋಣ. ಬೆಳಗ್ಗೆ ಇಷ್ಟೊತ್ತಿಗೆ ಟೀ ಇಲ್ಲದೆ ಆಗೋದೇ ಇಲ್ಲ, ಡೇ ಸ್ಟಾರ್ಟೇ ಆಗಲ್ಲ ಅಂತಲೇ ಹೇಳಬಹುದು. ಅದಕ್ಕೆ ಫಸ್ಟು ಹೋಗ್ಬಿಟ್ಟು ಒಂದೊಂದು ಲೋಟ ಟೀ ಕುಡ್ಕೊಂಡು ಟಿಫನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬಂದ್ವಿ. ಇವಳು ನನ್ನ ಕಾಲೇಜ್ ಮೇಟು, ನನ್ನ ಡಿಗ್ರಿ ಮೇಟವಳು. ನಿಮಗೆ ಗೊತ್ತಲ್ವಾ ಫ್ರೆಂಡ್ಸು ಅಪರೂಪಕ್ಕೆ ಸಿಕ್ಕರೆ ಹೇಗೆ ಇರುತ್ತೆ ಅಂತ ಹೇಳಿಬಿಟ್ಟು. ನೈಟ್ ಎಷ್ಟೊತ್ತಾದರೂ ನಿದ್ದೆನೇ ಮಾಡಿಲ್ಲ ನಾವು. ಮತ್ತು ಅರಿಶಿನ ಶಾಸ್ತ್ರ ಎಲ್ಲ ಸುಮಾರೆಲ್ಲ ನೈಟು ಶಾಸ್ತ್ರ ಇರುತ್ತಲ್ಲ, ಅದು ಯಾವುದಕ್ಕೂ ನಾವು ಅಟೆಂಡೇ ಮಾಡಿಲ್ಲ. ಬೇಗ ಬೇಗ ಊಟ ಮಾಡ್ಕೊಂಬಂದ್ಬಿಟ್ಟು ನೈಟೆಲ್ಲ ಸುಮಾರು ಹೊತ್ತು ಮಾತಾಡ್ಕೊತ ನಮ್ಮದು ಓಲ್ಡ್ ಸ್ಟೋರಿ ಎಲ್ಲ ಮಾತಾಡಿಕೊಂಡು ಟಿಫನ್ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಮದುವೆಗೆ ಎಲ್ಲ ರೆಡಿ ಮಾಡಿದರು. ಈಗ ಆಮೇಲೆ ಹುಡುಗಿ ನೋಡ್ತೀನಿ, ಹುಡುಗಿ ಕೊರಳಲ್ಲಿ ಆಲ್ರೆಡಿ ತಾಳಿ ಇದೆ. ಶಾಕ್ ಆಗೋಯ್ತು ನನಗೇನು ಮದುವೆನೇ ಆಗಿಲ್ಲ, ತಾಳಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಮದುವೆಗೆ ಹುಡುಗನ್ನ ಕರ್ಕೊಂಬರಲಿಕ್ಕೆ ಅಂತ ಹೇಳಿಬಿಟ್ಟು ಹುಡುಗಿ ಮನೆ ಕಡೆಯವರೆಲ್ಲರೂ ಹೋದರು. ಎಂಟ್ರೆನ್ಸಲ್ಲಿ ನೋಡಿದ್ರೆ ಫಸ್ಟು ವಿಘ್ನ ನಿವಾರಕ ವಿಘ್ನೇಶ್ವರ ಅವ್ರ ಸ್ಟ್ಯಾಚ್ಯೂನ ಪ್ರತಿಯೊಂದು ಮದುವೆಯಲ್ಲೂ ಇಟ್ಟಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಆಮೇಲೆ ಈ ಥರ ಒಂದು ಡೆಕೋರೇಷನ್ ಫೋಟೋ ವಾಲ್ನ ಮಾಡಿದರು. ಡೆಕೋರೇಷನ್ನು ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ಆಮೇಲೆ ಹೇಳ್ತಾ ಇದ್ನಲ್ಲ, ಹುಡುಗಿ ಕೊರಳಲ್ಲಿ ಆಲ್ರೆಡಿ ತಾಳಿ ಇತ್ತು ಅಂತ ಹೇಳಿಬಿಟ್ಟು ನಾನು ಶಾಕ್ ಆಯಿತು. ಅದಕ್ಕೆ ನಾನು ಪಕ್ಕದ ಒಬ್ಬರು ಆಂಟಿ ಹತ್ರ ಕೇಳಿದೆ, ಕೂತವ್ರ ಹತ್ರ, ಹುಡುಗಿದು ಆಲ್ರೆಡಿ ಮದುವೆ ಆಯಿತಾ, ಕೊರಳಲ್ಲಿ ತಾಳಿ ಇದೆಯಲ್ಲ ಅಂತ ಹೇಳಿಬಿಟ್ಟು. ಇಲ್ಲ, ಅದನ್ನು ಮದುವೆ ಹಿಂದಿನ ನೈಟು ಸೋದರತ್ತೆಯವ್ರ ಹತ್ರ ಒಂದು ತಾಳಿನ ಕಟ್ಟಿಸ್ತಾರಂತೆ. ಕೆಲವೊಂದು ಸಂಪ್ರದಾಯದಲ್ಲಿ ಸೋದ್ರ ಮಾವ ಕಟ್ತಾರಂತೆ ಆ ತಾಳಿನ. ಬಟ್ ಇವರು ಎರಡನ್ನೂ ಹೂವನ್ನು ಸೋದರತ್ತೆನೇ ಕಟ್ತಾ ಇದ್ರಂತೆ. ಇತ್ತೀಚೆಗೆ ನಡೆದು ಬರ್ತಾ ಮದುವೆ ಆಗೋ ಹುಡುಗರು ತಾಳಿ ನಾವು ಕಟ್ಟೋದಿಲ್ಲ ಅಂದರೆ ಇನ್ನೇನು ಮದುವೆ ಆದಂಗೆ ಆಗುತ್ತೆ ಅಂತ ಬರುತ್ತೆ ಅಂತ ಹೇಳಿಬಿಟ್ಟು, ಅದಕ್ಕೆ ಒಂದು ನೈಟು ಸೋದರತ್ತೆ ಅವರ ತಾಳಿ ಕಟ್ಟೋದು, ಇನ್ನೊಂದು ಹುಡುಗ ನೆಕ್ಸ್ಟ್ ಡೇ ಕಟ್ಟೋದು, ಈ ಥರ ಶಾಸ್ತ್ರನ ಮಾಡಿದಾರಂತೆ, ಸಂಪ್ರದಾಯನ ಮಾಡ್ಕೊಂಡಿದ್ದಾರಂತೆ. ಒಂಥರ ವಿಚಿತ್ರ ಅಂತಲೇ ಅನ್ನಿಸ್ತು ಮತ್ತು ಶಾಕೂ ಆಯಿತು ಅಲ್ವಾ. ನಿಮಗೇನು ಅನ್ನಿಸ್ತು? ನಿಮಗೆ ಯಾವ ಥರ, ನಿಮ್ಮ ಕಡೆ ಯಾವ ಥರ ಸಂಪ್ರದಾಯ ಇದೆ ಅಂತ ಹೇಳಿಬಿಟ್ಟು ತಿಳಿಸಿ. ಆಮೇಲೆ ನನ್ನ ಮಗನ ನೋಡಿ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾನೆ. ಅಂದರೆ ಸಿಟಿಲಿ ಗೊತ್ತಲ್ವ, ಮಕ್ಕಳು ಒಬ್ಬರೇ ಮನೇಲಿದ್ದು ಇದು ಬೋರ್ ಆಗ್ತಿರುತ್ತೆ. ಇದು ಫಂಕ್ಷನ್ನು ಸುಮಾರು ಜನ ಬೇರೆ ಇದ್ದಾರೆ, ತುಂಬ ಸ್ಪೇಸ್ ಇತ್ತು. ಫುಲ್ ಓವರಾಲ್ ಡೆಕೋರೇಷನ್ ಈ ಥರ ಎಲ್ಲ ಮಾಡಿದರು ಸ್ಟೇಜ್ ಮೇಲೆ. ಇನ್ನೇನು ನಾವು ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಹುಡುಗನೂ ಆಲ್ರೆಡಿ ಬಂದರು, ಹುಡುಗಿನೂ ಕರ್ಕೊಂಬಂದರು. ಇನ್ನೇನು ತಾಳಿ ಕಟ್ಸೋದು ಒಂದೇ ಬಾಕಿ ಇರೋದು. ಎಲ್ಲ ರೆಡಿ ಆಲ್ರೆಡಿ ಮಾಡಿದರು. ನನ್ನ ಮಗ ನೋಡಿ, ತಲೆಹರಟೆ ಅಂದರೆ ತಲೆಹರಟೆ, ಅವ್ನು ಹಿಡಿಯೋದೇ ಒಂದು ಕೆಲಸ ಆಗೋಯಿತು. ನಿಮಗೆ ಗೊತ್ತು, ಫಂಕ್ಷನ್ಸ್ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಯಾರು ಯಾವ ಥರ ಸೀರೆ ಉಟ್ಟಿದ್ದಾರೆ ಇದೇ ತಲೆಯಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಈ ಕಡೆ ನೋಡಿದ್ರೆ ಹುಡುಗಿಗೆ ಒಂದು 3-4 ಜನ ಏನು ಮಾಡ್ತಿದ್ದಾರೆ, ಸುತ್ತೋರ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಹಿಂಸೆ ಮಾಡ್ತಿದ್ರು. ಯಾರು ಅಂತ ನೋಡಿದ್ರೆ ಇವರು ಮಂಗಳಮುಖಿಯರು. ಮದುವೆ ಟೈಮ್ಗೆ ಬಂದುಬಿಡ್ತಾರೆ, ಇಲ್ಲಿಗೆ ಬಂದುಬಿಟ್ಟು ದುಡ್ಡು ಕೊಡಿ ಅಂತ ಕೇಳ್ತಾಯಿದ್ರು. ಅವ್ರು 500 ಕೊಡೋಕೆ ಹೋದರೆ ಏನು ಮಾಡಿದ್ರು ಇಸ್ಕೊಂಡಿಲ್ಲ, ಅದೆಷ್ಟು ದುಡ್ಡು ಇಸ್ಕೊಂಡಿದ್ರೋ ಗೊತ್ತಿಲ್ಲ. ಆಮೇಲೆ ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊಟ ರೆಡಿಯಾಗಿತ್ತು, ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ತುಂಬ ವೆರೈಟೀಸ್ ಫುಡ್ನ ಮಾಡಿಸಿದ್ರು. ಫೈನಲಿ ಎಲ್ಲ ಊಟ ಮಾಡ್ಕೊಂಡು, ಇವಳು ನನ್ನ ಫ್ರೆಂಡು, ತುಂಬ ಖುಷಿ ಆಯಿತು. ಲಾಂಗ್ ಟೈಮ್ ಆಯಿತು ಅವಳು ನಾನು ಮೀಟ್ ಆಗಿದ್ದೆ. ಫೈನಲಿ ಎಲ್ಲ ಡ್ರೆಸ್ಸೆಲ್ಲ ಸ್ಯಾರಿ ಎಲ್ಲ ಚೇಂಜ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಸ್ಯಾರಿ ಜಾಸ್ತಿ ಉಡೋದೇ ಇಲ್ಲ.
ಆದ್ರೂ ಇಷ್ಟೊತ್ತರೆಗೂ ಕ್ಯಾರಿ ಮಾಡಿದ್ದು ದೊಡ್ಡ ವಿಷಯ ಆಗೋಯಿತು. ನನ್ನ ಮಗನ ತಲೆಹರಟೆ ನೋಡ್ಕೊಳೋಕ್ಕೆ ಸಾಕಾಗ್ತಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಫ್ರೆಂಡು ಅವಳೊಂದು ಬಸ್ ಹತ್ಕೊಂಡು ನಾನು ನಮ್ಮ ಚಿಕ್ಕಮ್ಮನೂರಿಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಬಸ್ ಹತ್ತಿದೆ. ಇಲ್ಲೊಬ್ಬರು ನೋಡಿ ಅಂಕಲ್ಲು ಪಾಪ ಅವ್ರಿಗೆ ಕಣ್ಣಿಲ್ಲ, ಬಸ್ಸಲ್ಲಿ ಹಾಡು ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಕೆಲವೊಬ್ಬರು ಹೊಟ್ಟೆಪಾಡಿಗೋಸ್ಕರ ಪಾಪ ಎಷ್ಟು ಕಷ್ಟಪಡ್ತಾರಲ್ವ ನೋಡಿ. ಕಣ್ಣಿಲ್ಲದೆ ಇವರು ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ ದೇವರು ನಮಗೆಲ್ಲದನ್ನು ಕೊಟ್ಟಿದ್ದಾನೆ, ನಾವು ಹೇಗೆ ಬದುಕಬೇಕಲ್ವ. ನನ್ನ ಮಗ ನೋಡಿ ಓಡಾಡೋಡ್ರೆ ಸುಸ್ತಾಗಿ ಮಲ್ಕೊಂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.